2009-10ನೇ ಸಾಲಿನ ಸಬ್ಸಿಡಿ ಆಯ್ಕೆ ಸಮಿತಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಹೊರಟಂತಹ ನಮ್ಮ ತಂಡ ನಿರ್ಮಾಪಕ ರಘು ಅವರನ್ನ ಮಾತನಾಡಿಸಿತು. ಚಿತ್ರಗಳ ಆಯ್ಕೆಯಲ್ಲಿ ಅವ್ಯವಹಾರ ನಡೆದಿರೋದನ್ನ ಒಪ್ಪಿಕೊಂಡ ರಘು ನಮ್ಮನ್ನ ಸಬ್ಸಿಡಿ ಏಜೆಂಟ್ ಒಬ್ಬರ ಬಳಿ ಕರೆದೊಯ್ಯೋದಾಗಿ ತಿಳಿಸಿದ್ರು. ಮುಂದೇನಾಯ್ತು ಅನ್ನೋದನ್ನ ನೀವೇ ನೋಡಿ. ಇತರ ಎಲ್ಲಾ ಕ್ಷೇತ್ರಗಳಂತೆ ಸಿನಿಮಾ ರಂಗದಲ್ಲೂ ದಲ್ಲಾಳಿಗಳ ಕರಾಮತ್ತು ಇತ್ತೀಚೆಗೆ ಜಾಸ್ತಿಯಾಗಿ ಬಿಟ್ಟಿದೆ. ಸಬ್ಸಿಡಿ ಡೀಲ್ ಮಾಡೋ ಇಂಥ ಒಬ್ಬ ದಲ್ಲಾಳಿಯನ್ನ ಮೀಟ್ ಮಾಡೋದಕ್ಕೆ ನಮ್ಮ ತಂಡ ನಿರ್ಮಾಪಕ ರಘು ಅವರ ಜೊತೆ ಹೊರಟಿತ್ತು. ಏಜೆಂಟ್ ಮೂಲಕ ನಡೆಯುತ್ತೆ ಡೀಲ್. ಅವಧಿ ಮುಗಿದಿದ್ರೂ ಮುಗಿಯದ ವ್ಯವಹಾರ. ನಿರ್ಮಾಪಕ ರಘು ಜೊತೆ ಹೊರಟ ನಮ್ಮ ತಂಡ ಮನೆಯೊಂದನ್ನ ಮುಟ್ಟಿತು. ಆ ಮನೆಯೊಳಗೆ ಎಂಟ್ರಿ ಕೊಟ್ಟ ನಮ್ಮ ತಂಡಕ್ಕೆ ಎದುರಾದ ವ್ಯಕ್ತಿಯೇ ಸಿದ್ದರಾಮೇಶ್ವರ್. ಈತಾನೇ ಸಬ್ಸಿಡಿ ಕಮಿಟಿ ಜೊತೆ ಡೀಲ್ ಕುದಿರಿಸೋದಕ್ಕೆ ಫೇಮಸ್ ಆಗಿರೋ ಏಜೆಂಟ್. ಕಾಲು ಮೇಲೆ ಕಾಲು ಹಾಕಿ ಆರಾಮಾಗಿ ಕೂತಿದ್ದ ಸಿದ್ದರಾಮೇಶ್ವರ ಸಾಹೇಬ್ರು ನಮ್ಮ ತಂಡದೊಂದಿಗೆ ಮಾತುಕತೆಗಿಳಿದ್ರು. ಅದಕ್ಕೆ ಈ ಸರಿ ಸಬ್ಸಿಡಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಲ್ಲ ಸರ್, ಅದಕ್ಕೆ ಇವರು ನಮ್ಮ ಸಾಹೇಬ್ರು ಇದ್ದಾರೆ, ಬನ್ನಿ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ಎಡವಟ್ಟು ಆಗೋಗಿದೆ. ಅದಕ್ಕೆ ನೆಕ್ಸ್ಟ್ ಇಯರ್ಗೆ ಅಡ್ವಾನ್ಸ್ ಆಗಿ ಬೇಕಾದ್ರೆ ಹೇಳ್ಕೊಂಡಿರಿ, ಬನ್ನಿ ತೋರಿಸ್ತೀನಿ. ಈಗ ಯಾವಾಗಾದ್ರೂ ಆಗಲಿ ಒಂದು ಡಿಸೈಡ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಬಂದರೆ ಇವ್ರು ಬಂದರೆ ಇದೆಲ್ಲ ಆ ಟೈಮ್ ಆ ಥರ ಬಂದು ಒಂದು 15-20 ದಿನ ಮೊದಲು ಬಂದರೆ ಎಲ್ಲ ಫೈನಲ್ ಲಿಸ್ಟ್ ಕರೀತಾರೆ, ನೀವೆಲ್ಲ ಸಬ್ಮಿಟ್ ಮಾಡ್ತೀರಾ, ಆಮೇಲೆ ಅವರೆಲ್ಲ ಪ್ರೋಸೆಸ್ ಶುರು ಮಾಡ್ತಾರಲ್ಲ ಆವಾಗ. ಸಬ್ಸಿಡಿ ಕಮಿಟಿ ಈಗಾಗಲೇ ಚಿತ್ರಗಳ ಆಯ್ಕೆಯನ್ನ ಮುಗಿಸಿಬಿಟ್ಟಿದೆ ಎಂದ ಸಿದ್ದರಾಮೇಶ್ವರ್ ಮುಂದಿನ ಬಾರಿ ನೋಡೋಣ ಎಂದು ಹೇಳಿದರು. ನಮ್ಮ ತಂಡ ಪರಿಪರಿಯಾಗಿ ಕೇಳಿಕೊಂಡ್ರೂ ಇವರು ಡೀಲ್ ಮಾಡೋದಕ್ಕೆ ಒಪ್ಪಿಕೊಳ್ಳಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ನಮ್ಮ ತಂಡ ಇವರ ಮನೆಯಿಂದ ಹೊರಬಿತ್ತು. ಅಷ್ಟರಲ್ಲಿ ನಮ್ಮ ಸಿದ್ದರಾಮೇಶ್ವರ ಸಾಹೇಬ್ರಿಗೆ ಏನನ್ನಿಸ್ತೋ ಏನೋ ಫೋನ್ ಮಾಡಿ ನಮ್ಮನ್ನ ವಾಪಸ್ ಕರೆಸ್ಕೊಂಡ್ರು. ನಿಮ್ಮ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯವರು ನೀಡಿರೋ ಯು ಸರ್ಟಿಫಿಕೇಟ್ ಅನ್ನ ತಂದುಕೊಡಿ ಅಂತ ಸಿದ್ದರಾಮೇಶ್ವರ್ ನಮ್ಮನ್ನ ಕೇಳಿದ್ರು. ನಾವು ಮೇಘವೇ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ ನೀಡಿದ್ದ ಸರ್ಟಿಫಿಕೇಟ್ ಅನ್ನ ಇವರಿಗೆ ನೀಡಿದ್ವಿ. ಇದುವರೆಗೂ ಟೈಮ್ ಆಗೋಗಿದೆ, ಏನೂ ಮಾಡಕ್ಕಾಗಲ್ಲ ಅಂತಿದ್ದ ಸಾಹೇಬ್ರು ಈಗ ಟ್ರೈ ಮಾಡ್ತೀನಿ, ಪರಿಶೀಲಿಸ್ತೀನಿ ಅಂತ ಹೇಳತೊಡಗಿದ್ರು. ಟ್ರೈ ಮಾಡ್ತೀನಿ, ಏನಾದ್ರು ಆಗೋಂಗಿದ್ರೆ ಇದು ಮಾಡ್ತೀನಿ, ಆಗುತ್ತೆ ಅನ್ನೋಂಗಿದ್ರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಈಗ ಅದಕ್ಕೆ ಹೋಗ್ಬೇಕು, ಅದಕ್ಕೆ 5 ಗಂಟೆ ನಾನು. ನಂತರ ಮೇಘವೇ ಚಿತ್ರದ ನಿರ್ಮಾಪಕ ರಘು ಸಬ್ಸಿಡಿ ಕಮಿಟಿಯ ಸದಸ್ಯ ಸುರೇಶ್ ಮಂಗಳೂರು ಅವರಿಗೆ ಫೋನ್ ಮಾಡಿದ್ರು. ಫೋನ್ನಲ್ಲೇ ಡೀಲ್ ಕುದಿಸೋದಕ್ಕೆ ಯತ್ನಿಸಿದ್ರು. ಆದರೆ ಸುರೇಶ್ ಮಂಗಳೂರು ಈಗಾಗಲೇ ಟೈಮ್ ಆಗೋಗಿದೆ ಅಂತ ಹೇಳಿಬಿಟ್ರು. ಸರ್, ಸಬ್ಸಿಡಿ ವಿಷಯದಲ್ಲಿ ಸ್ವಲ್ಪ ಮಾತಾಡಬೇಕಾಗಿತ್ತು ಸರ್. ಸರ್ ಆಗಿದೆ, ಅದನ್ನು ಏನಂದ್ರೆ ಈಗ ನಮಗೆ ಸ್ವಲ್ಪ ಬೇರೆ ಪಿಕ್ಚರ್ನ ಈಗ ಇದು ಸ್ವಲ್ಪ ಈ ಇದಿತ್ತಲ್ಲ ಯಾವುದೋ ಈ ಇತ್ತಲ್ಲ ಸರ್, ಯಾವುದೋ ಈ ಪೌರಾಣಿಕ ಪಿಕ್ಚರ್ದು ಅದೆಲ್ಲ ಪೆಂಡಿಂಗ್ ಇದೆಯಲ್ಲ ಸರ್, ಅದರಲ್ಲಿ ಏನಾದರೂ ಮಾಡ್ತಾರೆ ಅಂತ ಒಬ್ರು ಹೇಳಿದ್ರು ಸರ್. ಪೌರಾಣಿಕ ಪಿಕ್ಚರ್ ಎಲ್ಲ ಪಿಕ್ಚರ್ ಆಗಿದೆ, ಏನಿಲ್ಲ ಬಾಕಿ, ಯಾವುದು ಬಾಕಿ ಇಲ್ಲ, ಎಲ್ಲ ಆಗಿದೆ ಅಲ್ವಾ. ಮೊದಲು ಏನೂ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಿದ್ದ ಸುರೇಶ್ ಮಂಗಳೂರು ನಂತರ ಬನ್ನಿ ಮಾತಾಡೋಣ ಅನ್ನತೊಡಗಿದ್ರು. ಸರ್, ಸಬ್ಸಿಡಿ ವಿಷಯದಲ್ಲಿ ಸ್ವಲ್ಪ ಮಾತಾಡಬೇಕಾಗಿತ್ತು ಸರ್. ಇಲ್ಲ ಯಾಕಂದ್ರೆ ಅದೇನಾದ್ರೆ ನಾನು 2 ಬರ್ತೀನಿ ಸರ್, ಬಂದು ಮಾತಾಡ್ತೀನಿ, ಮಾತಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಸರ್. ನೀವು ಸಾಯಂಕಾಲ ಬನ್ನಿ, ನಾನು 2:30 ನಾನೀಗ ಊಟಕ್ಕೆ ಹೋಗಿ ಸ್ವಲ್ಪ ಹೊರಗಡೆ ಹೋಗೋದಿದೆ ಸರ್. ಎಷ್ಟು ಗಂಟೆ ಬರಲಿ ಸರ್ ನಾನು? ಸಾಯಂಕಾಲ ಒಂದು 6 ಗಂಟೆ ಆಗ್ತೀವಿ ಬನ್ನಿ. ಓಕೆ ರೈಟ್ ಸರ್, ಥ್ಯಾಂಕ್ ಯು ಸರ್. ಇಡೀ ಅವ್ಯವಹಾರದ ಕೇಂದ್ರ ಬಿಂದು ಈ ಸುರೇಶ್ ಮಂಗಳೂರು. ಈತ ಏನೇನ್ ಮಾಡಿದಾನೆ, ಸಬ್ಸಿಡಿ ಆಕಾಂಕ್ಷಿಗಳನ್ನ ಹೇಗೆಲ್ಲ ಮುಂಡಾಯಿಸಿದಾನೆ ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.